ಯೂಟ್ಯೂಬಿನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನಿವತ್ತು ಕಾವೇರಿ ನೀರಿನ ಗಲಾಟೆ ಅದರದ್ದು ಪ್ರೊಡಕ್ಷನ್ ಇತ್ತು ಅಂತ ಸುದ್ದಿ ಬಂತು. ಸೊ ಆ ಪ್ರೊಡಕ್ಷನ್ ಕವರ್ ಮಾಡೋಣ ಅನ್ಕೊಂಡು ಹೊರಟಿದ್ದೀನಿ. ಮತ್ತೆ ಪ್ರತಿ ವರ್ಷ ನೋಡಿ ನೀವು ಮಳೆಗಾಲ ಬರ ಬಂದಾಗ ಮಳೆ ಬಂದಾಗ ಈ ಸಮಸ್ಯೆ ಬರುತ್ತೆ. ಪ್ರತಿ ಸರಿನೂ ಯಾರೇ ಮುಖ್ಯಮಂತ್ರಿ ಆಗ್ಲಿ ಯಾವುದೇ ಗೌರ್ಮೆಂಟ್ ಇರಲಿ ಬರ ಬಂತು ಅಂದ್ರೆ ಈ ಕಾವೇರಿ ಗಲಾಟೆ ಚಾಲು ಆಗುತ್ತೆ. ಅದು ನ್ಯಾಚುರಲಿ ಏನಪ್ಪಾ ಅಂದ್ರೆ ಈಗ ಮಳೆ ಬಂದಿಲ್ಲ ಅಂದ್ರೆ ನಮಗೆ ನೀರಿರಲ್ಲ. ಇಲ್ಲಿ KRS ಡ್ಯಾಮ್ಗೆ ನೀರು ಬರಲ್ಲ. ಬರೋ ನೀರು ಬರೀ ಕುಡಿಯೋ ನೀರಿಗೆ ಸಾಕಾಗಲ್ಲ. ಇನ್ನು ವ್ಯವಸಾಯಕ್ಕೆ ಎಲ್ಲಿಂದ ಬರುತ್ತೆ? ನಮ್ಗೆ ವ್ಯವಸಾಯಕ್ಕಿರಲ್ಲ. ಇನ್ನು ತಮಿಳ್ನಾಡಿಗೆ ಹೆಂಗ್ ಕೊಡಕ್ಕಾಗುತ್ತೆ? ಸುಭಿಕ್ಷೆ ಇತ್ತು, ಮಳೆ ಚೆನ್ನಾಗ್ ಬಂತು, ಈ ಸಮಸ್ಯೆ ಬರೋದೇ ಅಲ್ಲ. ಅವರು ಕೇಳಲ್ಲ, ನಾವು ಅದು ಸುಮ್ಮನೆ ಹರಿದು ಹೋಗ್ತಾ ಇರುತ್ತೆ. ಅವಾಗ ಸಮಸ್ಯೆ ಬರಲ್ಲ. ಬರ ಬಂತು ಅಂದ್ರೆ ಸ್ಟಾರ್ಟ್ ಆಗುತ್ತೆ. ಇದು ನಾವು ಚಿಕ್ಕ ಹುಡುಗರಿಂದ ನೋಡ್ಕೊಂಡ್ ಬಂದಿರೋಂಥದ್ದೇ ಇದು ಒಂದು ಸನ್ನಿವೇಶ. ಇದು ಯಾರ ತಪ್ಪು ಯಾರ್ದು ಸರಿ ಅಂತ ಹೇಳಕ್ಕಾಗಲ್ಲ. ಯಾಕಪ್ಪ ಅಂದ್ರೆ ಬರ ಬಂದು ನೀರೇ ಬಂದಿಲ್ಲ ಅಂದ್ರೆ ಇಲ್ಲಿ ಮೈಸೂರು, ಬೆಂಗಳೂರು ಕುಡಿಯೋ ನೀರು ಪೂರ್ತಿ ಅದ್ರ ಮೇಲೆ ಡಿಪೆಂಡ್. ಕುಡಿಯೋ ನೀರಿಗೆ ಸಾಕಾಗಲ್ಲ. ಇವಲ್ಲೇ ಬೆಂಗಳೂರಲ್ಲಿ 2 ದಿನ 3 ದಿನ, ವಾರಕ್ಕೊಂದ್ ದಿನ 2 ದಿನ ನೀರು ಬಿಡ್ತದಲ್ಲೇ. ಇನ್ನೊಂದು 15-20 ದಿನ ಮಳೆ ಹಿಂಗೆ ಹೋಯ್ತು ಅಂದ್ರೆ ಕುಡಿಯೋ ನೀರಿಗೆ ದೊಡ್ಡ ಸಮಸ್ಯೆ ಆಗುತ್ತೆ. ಈ ತರ ಇರ್ಬೇಕಾದ್ರೆ ಈಗ ಇಲ್ಲಿಂದ ನಾವು ಹೆಂಗೆ ಕೊಡಕ್ಕಾಗುತ್ತೆ ಹೇಳಿ? ಬೆಳೆ ಬೆಳೆಯಕ್ಕೆ ನಮಗೂ ಬೆಳೆ ಬೆಳೆಯಕ್ಕೆ ನೀರಿಲ್ಲ, ಅವ್ರಿಗೆ ಹೆಂಗ್ ಕೊಡಕ್ಕಾಗುತ್ತೆ? ಎಲ್ಲಿಂದ ಕೊಡೋದು? ಇದ್ರ ತಾನೇ ಕೊಡೋದು. ಇದು ಈ ಸಮಸ್ಯೆ ಇರೋದು. ನಮಗೆ ತಿಳಿದ ಮಟ್ಟಿಗೆ ಇಷ್ಟಿದೆ ಸಮಸ್ಯೆ. ಇವತ್ತು ದಲಿತ ಸಂಘಟನೆಗಳು ಮತ್ತೆ ಕರ್ನಾಟಕ ಚಲನಚಿತ್ರ ಪೋಷಕ ಕಲಾವಿದರು ಮತ್ತೆ ರಿಪಬ್ಲಿಕ್ ಇನ್ನೊಂದು ಸಂಘಟನೆ ಇದೆ, ದಲಿತ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಮತ್ತೆ ದಲಿತ ಸಂಘಟನೆಗಳು ಒಟ್ಟಾಗಿ ಸಾಂಕೇತಿಕವಾಗಿ ಇವತ್ತು ಅಲ್ಲಿ ಪ್ರೊಟೆಕ್ಷನ್ ಮಾಡ್ತಾ ಇರೋದು. ಸಾಂಕೇತಿಕವಾಗಿ ಮಾಡ್ತಾ ಇದಾರೆ ಅಂದ್ರೆ ಎಚ್ಚರಿಕೆ. ಇನ್ನು ನಮ್ಮ ಗೌರ್ಮೆಂಟ್ ಕೂಡ ಒಪ್ಕೊಂಡಿಲ್ಲ, ಅವ್ರು ಕೇಳ್ತಾ ಇದಾರೆ. ಸೊ ಸಾಂಕೇತಿಕವಾಗಿ ಕೊಡಬೇಡಿ ಅಂತ ಒಂದು ಪ್ರೆಸರ್ ಹಾಕೋದಿಕ್ಕೆ ಸಾಂಕೇತಿಕವಾಗಿ ಇವರು ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದಾರೆ. ಮತ್ತೆ ಕರ್ನಾಟಕ ಚಲನಚಿತ್ರ ಪೋಷಕ ಕಲಾವಿದರು ಅವರು ಪಕ್ಕದಲ್ಲೇ ಒಂದು ಸಪರೇಟ್ ಆಗಿ ಅವರು ಪ್ರೊಟೆಕ್ಷನ್ ಮಾಡ್ತಾ ಇದಾರೆ. ಸೊ ಇವೆರಡನ್ನ ಕವರ್ ಮಾಡಿ ನಿಮ್ಗೆ ತಲುಪಿಸ್ತೀನಿ. ಬನ್ನಿ ನಾವು ಹೋಗಿ ಈಗ ಆ ಪ್ರೊಟೆಕ್ಷನ್ ಅಲ್ಲಿ ಭಾಗವಹಿಸೋಣ. ನಮಸ್ಕಾರ. ಖಂಡಿತ ನಾವು ಅವರ ಅಂಗಸಂಸ್ಥೆ ಆಗಿರೋದ್ರಿಂದ ನಾವು ಕೂಡ ಅವರು ಯಾವ ಕರೆದ್ರೂ ಕೂಡ ಜೊತೆಗಿರ್ತೀವಿ. ಪೋಷಕ ಕಲಾವಿದರ ಸಂಘ ಇರ್ಬೋದು, ಒಕ್ಕೂಟ ಇರ್ಬೋದು, ಕರ್ನಾಟಕ ವಾಣಿಜ್ಯ ಮಂಡಳಿ ಇರ್ಬೋದು, ನಿರ್ಮಾಪಕರ ಸಂಘ, ನಿರ್ದೇಶಕರ ಸಂಘ, ಯಾವುದೇ ಸಂಘದ ಕರೆದ್ರೂ ನಾವು ಪೋಷಕ ಕಲಾವಿದರ ಸಂಘರು ಜೊತೆಯಾಗಿ ನಿಲ್ತೀವಿ. ಕಾವೇರಿ ನಮ್ಮದು ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಗಂಡಸಿ ಸದಾನಂದ ಸ್ವಾಮಿ, ಕರ್ನಾಟಕ ಚಲನಚಿತ್ರ ಪೋಷಕ ಕಲಾವಿದರ ಸಂಘದ ಗೌರವಾಧ್ಯಕ್ಷ. ನೀವು ಕೂಡ ಕಲಾವಿದರು, ನಾವು ಕೂಡ ಕಲಾವಿದರು.
ಇವತ್ತು ನಮ್ಮ ಬೆಳೆಗಳಿಗೆ ನೀರಿಲ್ಲ, ನಿಮಗೆಲ್ಲಿಂದ ಕೊಡೋಕ್ಕಾಗುತ್ತೆ? ನಮ್ಮ ನೀರು ಬರಿದಾಗ್ತಾ ಇದೆ, ನೀವು ಸಮುದ್ರಕ್ಕೆ ಬಿಟ್ಕೊಳ್ತಾ ಇದ್ದೀರಾ. ಹಾಗಾಗಿ ನಾವು ಕುಡಿಯೋ ನೀರಿನ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಅದಕ್ಕೆ ರಾಜ್ಯ ಆಗಲ್ಲ. ನಮಗೆ ನೀರು ಬೇಕೇ ಬೇಕು ಅಂತ ಈ ಸಂದರ್ಭದಲ್ಲಿ ಸರ್, ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಸರ್? ಇದು ಸದ್ಯದಲ್ಲೇ ಇದನ್ನು ತಡೆ ಹಿಡಿಲಿಲ್ಲ ಅಂದರೆ ನಾವು ಇವತ್ತು ಫ್ರೀಡಮ್ ಪಾರ್ಕ್ನಲ್ಲಿ ಸಾಂಕೇತಿಕ ಹೋಗಿ ಮಾಡಿದ್ದೀವಿ. ಇದು ರಸ್ತೆಗಿಳಿದು ಮಾರಾಟ ಮಾಡೋಕ್ಕೆ ಮೊದಲು ನೀವು ಇದನ್ನು ನಿಲ್ಲಿಸಬೇಕು ಅಂತ. ಸರ್, ಇವತ್ತಿನ ಒಂದು ನೀವು ಅದರ ಒಂದು ಗೌರವಾಧ್ಯಕ್ಷ ಸ್ಥಾನದಲ್ಲಿ ನಿಂತ್ಕೊಂಡು ಇವತ್ತೆಲ್ಲ ಹೋರಾಟ ಮಾಡಿದ್ದೀರಾ. ಪೋಷಕ ಕಲಾವಿದರು ಯಾವ ಮಟ್ಟಿಗೆ ಸಾಥ್ ಕೊಡ್ತಿದ್ದಾರೆ? ಇವತ್ತು ನಮ್ಮಲ್ಲಿ 325 ಜನ ಇದ್ದಾರೆ. ಒಂದೇ ಒಂದು ಕರೆ ರಾತ್ರಿ ಕೊಟ್ಟಿದ್ದಕ್ಕೆ 175 ಜನ ಈಗಾಗಲೇ ಹಾಜರಿದ್ದರು. ಹೆಚ್ಚು ಕಡಿಮೆ ಬಿರಾದರು, ಡಿ ವಿ ನಾಗರಾಜ್ ಅವರು ಇರ್ಬೋದು, ರಮಾನಾಥ್ ಅವರು, ಅನೇಕ ಮಹಿಳಾ ಕಲಾವಿದರಿರ್ಬೋದು, ಒಂದು ಭಾಗವಹಿಸಿ ಖಾಲಿ ಮಡಿಕೆಯನ್ನು ಹಿಡಿದು, ಖಾಲಿ ಬಿಂದಿಗೆಗಳನ್ನ ಹಿಡಿದು ನಮ್ಮಲ್ಲಿ ನೀರಿಲ್ಲ ಅಂತ ಒಂದು ಸಾಂಕೇತಿಕ ಧರಣಿಯನ್ನು ಮಾಡಿದ್ವಿ. ಸರ್, ಈಗ ಸೋಮವಾರ ವಿಜಯ್ ಅವರು ಬರ್ತಿದ್ದಾರೆ ಸರ್. ಅದು ವಿಜಯ್ ಅವರು ಬರೋದು ಕ್ಯಾನ್ಸಲ್ ಆಗಿದೆ. ಸೊ 3ನೇ ತಾರೀಕು ಬರ್ತೀನಿ ಅಂತ ಒಂದು ಸುದ್ದಿ ಇತ್ತು. ಅವರು ವರ್ಚುವಲಲ್ಲಿ ಭೇಟಿಯಾಗೋ ಸಾಧ್ಯತೆಗಳಿದೆ. ಸೊ ನಿಮ್ಮ ಬೇಡಿಕೆ ಏನು ಸರ್? ಇದಕ್ಕೆ ವಿಜಯ್ ಅವರು ಬರ್ಬೇಕಾದ್ರೆ ನಮಗೊಂದು ಕಲಾವಿದರಿಗಾಗಲಿ ನಮ್ಮ ಕರ್ನಾಟಕ ಜನತೆಗೆ ಒಂದು ಸಿಹಿ ಸುದ್ದಿ ತೊಗೊಂಬರಲಿ, ನಿಮ್ಮ ನೀರನ್ನು ನಾವು ಮುಟ್ಟಲ್ಲ ಅಂತ. ಯಾಕೆಂದರೆ ನಾವು ಚಿತ್ರರಂಗದವರು ಒಂದು ಸಿನಿಮಾ ಬಂದರೆ ನಾವು ಸ್ವಾಗತ ಮಾಡಿ, ತಮಿಳ್ ಸಿನಿಮಾ ಅವ್ರದ್ದು ಕೂಡ ನಾವು ವಿಜಯೋತ್ಸವ ಮಾಡಿಸಿದ್ದಾರೆ. ನಮ್ಮಲ್ಲಿ ಹೆಚ್ಚು ಕಡಿಮೆ 100-150 ಥಿಯೇಟ್ರ್ ಇಲ್ಲಿ ರಿಲೀಸ್ ಮಾಡಿದ್ರು ಕೂಡ ಕನ್ನಡ ಇಂಡಸ್ಟ್ರಿಯಿಂದ ಅವರ ಗೌರವ ಕೊಟ್ಟು ಇಲ್ಲಿ ಅವ್ರನ್ನ ಸಿನಿಮಾಗಳನ್ನ ಗೆಲ್ಲಿಸ್ತೀವಿ. ಆದರೆ ನೀವು ಮಾಡ್ತಾ ಇರೋದೇನು? ಪದೇ ನಮ್ಮ ಕನ್ನಡಿಗರನ್ನ ಕಣಕ್ತೀರಾ, ಕಲಾವಿದರನ್ನ ದೂರವಾಗಿ ನೋಡ್ತೀರಾ. ಇದು ಖಂಡಿತ ನಾವು ಖಂಡಿಸ್ತೀವಿ. ವಿಜಯ್ ಅವರು ಬರಬೇಕಾದ್ರೆ 3ನೇ ತಾರೀಕು ಬರ್ಬೇಕಾದ್ರೆ ನಮ್ಮ ಕರ್ನಾಟಕಕ್ಕೆ ಒಂದು ಸಿಹಿ ತಗೊಂಬನ್ನಿ, ನಮ್ಮ ನೀರು ಮುಟ್ಟಲ್ಲ ಅಂತ ಒಂದು ಭರವಸೆ ಕೊಟ್ಟರೆ ಮಾತ್ರ ನಾವು ನಿಮಗೆ. ಎಲ್ಲ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾವು ಕರ್ನಾಟಕ ಚಲನಚಿತ್ರ ಪೋಷಕ ಕಲಾವಿದರ ಸಂಘದ ನಾನು ಅಧ್ಯಕ್ಷರು, ಕಾರ್ಯದರ್ಶಿಗಳಿಲ್ಲೇ ಇದ್ದಾರೆ. ಎಲ್ಲ ಸುಮಾರು ನಮ್ಗೆ ವೈಸ್ ಪ್ರೆಸಿಡೆಂಟ್ಗಳು, ಜಾಯಿಂಟ್ ಸೆಕ್ರೆಟರಿಗಳು ಎಲ್ಲ ಇಲ್ಲೇ ಇದ್ದೇವೆ. ಇವತ್ತಿನ ದಿವಸ ನಮ್ಮೊಂದು ತುಂಬ ಸಂತೋಷ. ಸುಮಾರು 100-150 ಜನ ಕಲಾವಿದರು ಸೇರಿಕೊಂಡು ನಾವು ಕಾವೇರಿ ನೀರಿಗೋಸ್ಕರ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಕಾವೇರಿ ನಮಗೆ ಬೇಕೇ ಬೇಕು. ಯಾಕಂದ್ರೆ ಕಾವೇರಿ ಕೊಳದಲ್ಲಿ ನೀರು ಖಾಲಿ ಆಗಿದೆ. ನೀರು ಖಾಲಿ ಆದ್ಮೇಲೆ ನಮ್ಮ ಹತ್ರ ನೀರು ಇದ್ರೆ ಇವಾಗ ಕೊಡ್ತಾ ಇದ್ದವು ತಮಿಳ್ನಾಡಿಗೆ. ಆದ್ರೆ ಯಾವಾಗ ಬಂದ್ರು, ಯಾವ ಸರ್ಕಾರ ಬಂದ್ರು ಗಲಾಟೆ ಇದ್ದೇ ಇರುತ್ತೆ. ನೀರಿಗೋಸ್ಕರ ಹೋರಾಟ ಅವ್ರಿಗೆ ಇದೇನು ಕೆಲಸನೇ ಇಲ್ಲ. ಆ ಸರ್ಕಾರ ಬಂದ್ರೆ ನಾವೇ ಕಾವೇರಿಗೋಸ್ಕರ ಒದ್ದಾಡ್ತಾರೆ. ಕಾವೇರಿ ಕೊಡಿ ನೋಡಿ. ನಮ್ಮಲ್ಲಿ ಇರೋದು 12 TMC ನೀರು. ಇನ್ನೊಂದು ಏನೋ ಒಂದು 3-4 ದಿವಸಕ್ಕೆ ಆಗ್ಬೋದು. ಆಮೇಲೆ ನಮಗೂ ಕುಡಿಯೋಕೆ ನೀರಿಲ್ಲ. ಈಗ 2-3 ವರ್ಷಕ್ಕೋಸ್ಕರ ನೀರು ಬಿಡ್ತಾ ಇದ್ದಾರೆ. ಇನ್ನೊಂದು ವಾರ ಕಳೆದ್ಬಿಟ್ರೆ, ಒಂದು ವಾರಕ್ಕೋಸ್ಕರ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ. ಇಲ್ಲ ನಾವು ಯಾವ ಬಾಟಲ್ ನೀರು ಗಂಟು ಬಿಡಬೇಕಾಗುತ್ತೆ. ದಯವಿಟ್ಟು ಕರ್ನಾಟಕ ಸರ್ಕಾರ ಇದ್ರ ಮನಸ್ಸಲ್ಲಿ ಇಟ್ಕೊಂಡು, ಕರ್ನಾಟಕ ಪ್ರಾಧಿಕಾರದವರು ಕೂಡ ಇದ್ರ ಮನಸ್ಸಲ್ಲಿ ಇಟ್ಕೊಂಡು ಬಂದು ಕಾವೇರಿ ನೋಡಿ. ನೀರಿದ್ರೆ ನಾವು ಸುಳ್ಳು ಹೇಳ್ತಾ ಇಲ್ಲ, ಕೊಡ್ತಾ ಇದ್ದು. ಆದ್ರೆ ನೀರಿಲ್ಲ. ಮಳೆ ಆಗಬೇಕು. ಕೊಡಗಲ್ಲೂ ಮಳೆ ಆಗ್ತಾ ಇಲ್ಲ, ಕೇರಳದಲ್ಲೂ ಮಳೆ ಆಗ್ತಾ ಇಲ್ಲ, ಎಲ್ಲೂ ಮಳೆ ಆಗ್ತಾ ಇಲ್ಲ. ನಮ್ಗೆ ಬೇಡವಾದ ಜಾಗದಲ್ಲಿ ಮಳೆ ಆಗ್ತಾ ಇದೆ, ನಮ್ಗೆ ಬೇಕಾದ ಜಾಗದಲ್ಲಿ ಮಳೆ ಆಗ್ತಾ ಇಲ್ಲ. ನೋಡಿ, ಆರೋಗ್ಯ ಡ್ಯಾಮ್ ತುಂಬಿಡ್ತಾ ಇದೆ, ಆದರೆ ನಮ್ಮ KRS ಖಾಲಿ ಆಗ್ತಾ ಇದೆ. ಹಾಗಾಗಿ ದಯವಿಟ್ಟು ಎಲ್ಲ 7 ಕೋಟಿ ಜನಗಳು ನಮ್ಮ ಕೈ ಜೋಡಿಸಿ ಸರ್ಕಾರಕ್ಕೆ ದಯವಿಟ್ಟು ಎಲ್ಲರೂ ಮನವಿ ಮಾಡಿ, ನೀರು ಕೊಡೋಕ್ಕಾಗಲ್ಲ ಅಂತ ಒಂದೇ ಒಂದು ಗಲಾಟೆ ಮಾಡಿ ಪ್ರಾಧಿಕಾರಕ್ಕೂ ಮನವಿ ಮಾಡಿಕೊಳ್ಳಿ. ನೀರು ನಮ್ಗೆ ಬೇಕೇ ಬೇಕು. ಕಾವೇರಿ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ನನಗೂ ವಯಸ್ಸಾಗ್ತಾ ಇದೆ. ಇನ್ನು ನಮ್ಮ ಮಕ್ಕಳುಗಳು ಮೊಮ್ಮಕ್ಕಳುಗಳು ಬಂದ್ರು ಇದಕ್ಕೆ ಒಂದು ಸೊಲ್ಯೂಷನ್ ಸಿಗಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಈ ಯಾವ್ದೇ ರಾಜಕಾರಣಿಗಳು ಬರ್ಲಿ, ಬರೀ ಕಾವೇರಿದೇ ಇಟ್ಕೊಂಡ್ ಬರ್ತಾರೆ ತಮಿಳ್ನಾಡಲ್ಲಿ. ಮೊದಲು ನಮಗೆ ಒಂದು ಚೊಂಬು ನೀರು ಬಂದ್ರೆ 1 ಗ್ಲಾಸ್ ನೀರ್ ನಾವು ಕುಡಿದ್ಬಿಟ್ಟು ಇನ್ನು 2 ಗ್ಲಾಸ್ ಚೊಂಬಲ್ಲಿ ಎಷ್ಟು ತುಂಬುತ್ತೋ ಅವ್ರಿಗೆ ವಾಪಸ್ ಕೊಡೋಣ. ಪಾಪ ಅವ್ರಿಗೆ ಕೊಡೋಣ, ವಾಪಸ್ ಅಲ್ಲ ಅವ್ರಿಗೆ ಕೊಡೋಣ. ಇಲ್ಲಿ ನಮಗೆ 1 ಗ್ಲಾಸ್ ನೀರೇ ಇಲ್ಲ. ಇಲ್ಲಿ ಬೆಂಗಳೂರಲ್ಲಿ ದಿನ ಬಿಟ್ಟು ದಿನ ನೀರ್ ಬಿಡ್ತಾ ಇದಾರೆ. 2 ದಿವಸಕ್ಕೊಂದಿನ ನೀರ್ ಬಿಡ್ತಾ ಇದಾರೆ. ಈಗ್ಲೇ ಇನ್ನು ಮುಂದೆ ಹೋಗ್ತಾ ಇನ್ನು ಎಷ್ಟು ದಿನಕ್ಕೊಂದ್ಸತಿ ಕೊಡ್ತಾರೋ ಇಲ್ವೋ, ನೀರಿಲ್ದೆ ನಾವು ಎಷ್ಟು ಜನ ಸಾಯ್ತೀವೋ ಗೊತ್ತಿಲ್ಲ. ಇಂಥ ಪರಿಸ್ಥಿತಿಲಿ ನಾವಿದೀವಿ. ಅಲ್ಲಿರೋ ಮುಖ್ಯಮಂತ್ರಿಗಳಾಗ್ಲಿ, ಇಲ್ಲಿರೋ ಮುಖ್ಯಮಂತ್ರಿಗಳಾಗ್ಲಿ ಕೂತು ಚರ್ಚೆ ಮಾಡಿ ನೀರು ತುಂಬಿದ್ರೆ ನಮ್ಮ ಡ್ಯಾಮ್ ಅಲ್ಲಿ ಅವ್ರಿಗೆ ನೀರ್ ಕೊಟ್ಟೇ ಕೊಡ್ತಾರೆ. ಎಲ್ಲಿನೂ ಇದುವರೆಗೂ ಕೊಟ್ಟಿಲ್ಲ ಅಂತ ಎಲ್ಲೂನು ಇಲ್ಲ. ಅವ್ರು ಎಷ್ಟೇ ಹೋರಾಟ ಮಾಡಿದ್ರು, ನಾವು ಎಷ್ಟೇ ಹೋರಾಟ ಮಾಡ್ತಾ ಇದ್ರು ನೀರ್ ಕೊಡೋದನ್ನ ಕೊಡ್ತಾನೆ ಇದೀವಿ. ಈ ಸತಿನೂ ಕೊಡ್ತಾರೆ, ಕೊಡಲ್ಲ ಅಂತ ಅನ್ನಲ್ಲ. ಆದ್ರೆ ನಮ್ ಡ್ಯಾಮ್ ಅಲ್ಲಿ ಸ್ವಲ್ಪ ನೀರ್ ತುಂಬಲಿ, ಅವ್ರು ಕೊಟ್ಟೇ ಕೊಡ್ತಾರೆ. ಈಗ ನಮ್ಗೆ ನೀರಿಲ್ಲ,
ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮಗ್ ನೀರ್ ಬಂದ್ರೆ ಎಕ್ಸ್ಟ್ರಾ ಬಂದ್ರೆ ಗ್ಯಾರಂಟಿ ಕೊಡ್ತಾರೆ. ಅದರಿಂದ ಇದನ್ನ ಹೇಳ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ, ಕಾವೇರಿ ನಮ್ಮದು. ಇಲ್ಲಿ ನಮ್ಗೆ ಕುಡಿಯಕ್ಕೆ ನೀರಿಲ್ಲ. ಹಾಗಾಗಿ ದಯವಿಟ್ಟು ಎಲ್ಲ ನಮ್ಮ ಮುಖ್ಯಮಂತ್ರಿಗಳು ಇವಾಗಿರೋ ಡಿ.ಕೆ. ಶಿವಕುಮಾರ್ ಅವರ ಅಲ್ಲಿರೋ ಜೋಸಫ್ ವಿಜಯ್ ಅವರಾಗ್ಲಿ ಇದನ್ನ ಗಮನಕ್ಕೆ ತಗೊಂಡು ನಮ್ಮ ಜಾಗಕ್ಕೆ ಬಂದು ನೋಡ್ಬೇಕು. ನೋಡಿ ನೀರ್ ಇದೆಯಾ ಇಲ್ವಾ, ನಮಗ್ ಅವ್ರು ಕೊಡೋ ಅಷ್ಟು ಇದೆಯಾ ಅಂತ ನೋಡ್ಬಿಟ್ಟು ಕೇಳ್ಬೇಕು ಅಂತ ಕೇಳ್ಕೊತೀನಿ. ಇವತ್ತು ಕರ್ನಾಟಕ ಚಲನಚಿತ್ರ ಪೋಷಕ ಕಲಾವಿದರ ಸಂಘದಿಂದ ಸುಮಾರು 150ಕ್ಕೂ ಹೆಚ್ಚು ಕಲಾವಿದರು ಫ್ರೀಡಂ ಪಾರ್ಕ್ ನಮಗೆ ನೀರು ಬೇಕು, ನಮಗೆ ಕುಡಿಯಕ್ಕೆ ನೀರೇ ಇಲ್ಲ, ನಿಮ್ಗೆ ಎಲ್ಲಿಂದ ಕೊಡೋಣ ಸ್ವಾಮಿ? ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಮೇಲೆ 3500 ಕ್ಯೂಸೆಕ್ಸ್ ನೀರನ್ನ ಬಿಡ್ತಾ ಇದೀರಾ. ಈಗ ನಮ್ಗೆ ಕುಡಿಯಕ್ಕೆ ನೀರಿಲ್ಲ. ನೀವು ಬಿಟ್ರೆ ನಾವು ನಿರಂತರ ಹೋರಾಟ ಮಾಡ್ಬೇಕಾಗುತ್ತೆ. ವಿಜಯ್ ಅವರು ಕೂಡ ತಮಿಳುನಾಡು ಮುಖ್ಯಮಂತ್ರಿ, ಅವರು ಕೂಡ ಕಲಾವಿದರು, ನಾವು ಕೂಡ ಕಲಾವಿದರು. ಹಾಗಾಗಿ ಒಂದು ಮನವಿ ಮಾಡ್ತೀವಿ, ದಯವಿಟ್ಟು ಕಲಾವಿದ್ರ ಬಗ್ಗೆ ಅಲ್ಲ, ಇಡೀ ಕರ್ನಾಟಕದ ಜನತೆ ಬಗ್ಗೆ ನಿಮ್ಮ ಸಿನಿಮಾನ ನಾವೆಲ್ಲ ಗೆಲ್ಲಿಸ್ತೀವಿ. ಆದ್ರೆ ನೀವೇನ್ ಮಾಡ್ತಾ ಇರೋದು? ಇದನ್ನ ಸೂಕ್ಷ್ಮವಾಗಿ ಗಮನಿಸಿ, ನಮಗೆ ತೊಂದರೆ ಕೊಡಬೇಡಿ. ನಮ್ಮ ರೈತರಿಗೆ ನೀರಿಲ್ಲ, ನಮ್ಮ ಹೋರಾಟದ ಜನಕ್ಕೆ ನೀರಿಲ್ಲ. ಹಾಗಾಗಿ ದಯಮಾಡಿ ಇದನ್ನ ಕೂಡಲೇ ಕೈ ಬಿಡಬೇಕು. ನೀರು ನಮ್ಮ ಹಕ್ಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್. ಗಂಡಸಿ ಸದಾನಂದ ಸ್ವಾಮಿ, ಚಲನಚಿತ್ರ ನಟ, ನಿರ್ಮಾಪಕ. ಏನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ವಿರುದ್ಧವಾಗಿ ಇವತ್ತು ಏನು ಸಾಂಕೇತಿಕ ಹೋರಾಟ ಒಪ್ಪಿಕೊಂಡಿದ್ದಾರೆ, ಅದರ ನೇತೃತ್ವ ವಹಿಸಿರುವ ಕಾರ್ಯದರ್ಶಿಯಾದ ಮತ್ತೆ ಏನು ಸಮಾರಂಭ ಇರ್ಬೋದು, ಮತ್ತು ರಾಜ್ಯ ಉಪಾಧ್ಯಕ್ಷರಾದ ಚಿನ್ನರಾಜ ಮೋಸಪ್ಪ ಇರ್ಬೋದು, ರಾಮಕೃಷ್ಣ ಇರ್ಬೋದು, ಯುವಜನರ ರಾಜ್ಯಾಧ್ಯಕ್ಷರಾದ ಪ್ರಕಾಶ್ ಇರ್ಬೋದು, ರಾಜ್ಯ ಅಂಬರೀಶ್ ಅವರು ಇರ್ಬೋದು, ಮತ್ತೆ ನಮ್ಮ ರುಕ್ಕಮ್ಮ ಅವರು ಇರ್ಬೋದು, ನಮ್ಮ ಪ್ರತಿಯೊಂದು ನಮ್ಮ ಬೆಂಗಳೂರಿನ ಎಲ್ಲ ನಾಯಕರು ಇರ್ಬೋದು, ಪ್ರತಿಯೊಬ್ಬರು ಈ ಸಾಂಕೇತಿಕ ಧರಣಿಗೆ ಬಂದು ಇವತ್ತು ಏನು ಸಾಂಕೇತಿಕ ಧರಣಿಯನ್ನ ಯಶಸ್ವಿಗೊಳಿಸಿದ್ದೀರಾ. ಮತ್ತೆ ಇದೇ ರೀತಿ ಏನನ್ನ ರಾಜ್ಯ ಸರ್ಕಾರ ನೀರು ಬಿಡುವ ನಿಲುವು ತಗೊಂಡ್ರೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಡಾಕ್ಟರ್ ಎಂ ವೆಂಕಟರಮಣರು ಕರೆ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಹಾಗೆ ಮತ್ತೆ ಯಶಸ್ವಿಗೊಳಿಸಿದ್ದಕ್ಕೆ ಎಲ್ಲರಿಗೂ ವಂದನೆ ತಿಳಿಸುತ್ತಾ ಈ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತಾ ಇದ್ವಿ. ಮತ್ತೆ ಏನ್ ಪರ ಸಂಘಟನೆ ಬಂದಿಗೆ ಕರೆ ಕೊಡ್ತಾ ಇದೆ, ಆ ಕರೆಯಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ, ಸಮತಾ ಸಂಘಗಳ, ದಲಿತ ಸಂಘಟನೆ ಒಕ್ಕೂಟದ ಎಲ್ಲ ರಾಜ್ಯ ನಾಯಕರುಗಳು ನಾವು ಬೆಂಬಲ ನೀಡ್ತಾ ಇದ್ದೀವಿ ಅಂತ ಈ ಮೂಲಕ ಹೇಳ್ತಾ ಈ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಜೈ ಭೀಮ್, ಜೈ ಭಾರತ್. ನೀವು ಕೂಡ ಕಲಾವಿದರು, ನಾವು ಕೂಡ ಕಲಾವಿದರು. ಇವತ್ತು ನಮ್ಮ ಬೆಳೆಗಳಿಗೆ ನೀರಿಲ್ಲ, ನಿಮ್ಗೆಲ್ಲಿಂದ ಕೊಡೋಕ್ಕಾಗುತ್ತೆ? ನಮ್ಮ ನೀರು ಬರಿದಾಗ್ತಾ ಇದೆ, ನೀವು ಸಮುದ್ರಕ್ಕೆ ಬಿಟ್ಕೊಳ್ತಾ ಇದ್ದೀರಾ. ಹಾಗಾಗಿ ನಾವು ಕುಡಿಯೋ ನೀರಿನ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಅದಕ್ಕೆ ರಾಜ್ಯ ಆಗಲ್ಲ. ನಮಗೆ ನೀರು ಬೇಕೇ ಬೇಕು ಅಂತ ಈ ಸಂದರ್ಭದಲ್ಲಿ ಸರ್, ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಸರ್? ಇದು ಸದ್ಯದಲ್ಲೇ ಇದನ್ನು ತಡೆ ಹಿಡಿಲಿಲ್ಲ ಅಂದರೆ ನಾವು ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಸಾಂಕೇತಿಕ ಮಾಡಿದ್ದೀವಿ. ಇದು ರಸ್ತೆಗಿಳಿದು ಮಾರಾಟ ಮಾಡೋಕ್ಕೆ ಮೊದಲು ನೀವು ಇದನ್ನು ನಿಲ್ಲಿಸಬೇಕು ಅಂತ ಸರ್ ಇವತ್ತಿನ ಒಂದು ನೀವು ಅದರ ಒಂದು ಗೌರವಾಧ್ಯಕ್ಷ ಸ್ಥಾನದಲ್ಲಿ ನಿಂತ್ಕೊಂಡು ಇವತ್ತೆಲ್ಲ ಹೋರಾಟ ಮಾಡಿದ್ದೀರಾ. ಪೋಷಕ ಕಲಾವಿದರು ಯಾವ ಮಟ್ಟಿಗೆ ಸಾಥ್ ಕೊಡ್ತಿದ್ದಾರೆ? ಇವತ್ತು ನಮ್ಮಲ್ಲಿ 325 ಜನ ಇದ್ದಾರೆ. ಒಂದೇ ಒಂದು ಕರೆ ರಾತ್ರಿ ಕೊಟ್ಟಿದ್ದಕ್ಕೆ 175 ಜನ ಈಗಾಗಲೇ ಹಾಜರಿದ್ದರು. ಹೆಚ್ಚು ಕಡಿಮೆ ಬಿರಾದರು, ಡಿ.ವಿ. ನಾಗರಾಜ್ ಅವರು ಇರ್ಬೋದು, ರಮಾನಾಥ್ ಅವರು, ಅನೇಕ ಮಹಿಳಾ ಕಲಾವಿದರಿರ್ಬೋದು, ಒಂದು ಭಾಗವಹಿಸಿ ಖಾಲಿ ಮಡಿಕೆಯನ್ನು ಹಿಡಿದು, ಖಾಲಿ ಬಿಂದಿಗೆಗಳನ್ನ ಹಿಡಿದು ನಮ್ಮಲ್ಲಿ ನೀರಿಲ್ಲ ಅಂತ ಒಂದು ಸಾಂಕೇತಿಕ ಧರಣಿಯನ್ನು ಮಾಡಿದ್ದೀವಿ. ಸರ್, ಈಗ ಸೋಮವಾರ ವಿಜಯ್ ಅವರು ಬರ್ತಿದ್ದಾರೆ ಸರ್, ಅದು ವಿಜಯ್ ಅವರು ಬರೋದು ಕ್ಯಾನ್ಸಲ್ ಆಗಿದೆ. ಸೊ 3ನೇ ತಾರೀಕು ಬರ್ತೀನಿ ಅಂತ ಒಂದು ಸುದ್ದಿ ಇತ್ತು. ಅವರು ವರ್ಚುವಲಲ್ಲಿ ಭೇಟಿಯಾಗೋ ಸಾಧ್ಯತೆಗಳಿದೆ. ಸೊ ನಿಮ್ಮ ಬೇಡಿಕೆ ಏನು ಸರ್? ಇದಕ್ಕೆ ವಿಜಯ್ ಅವರು ಬರ್ಬೇಕಾದ್ರೆ ನಮಗೊಂದು ಕಲಾವಿದರಿಗಾಗಲಿ ನಮ್ಮ ಕರ್ನಾಟಕ ಜನತೆಗೆ ಒಂದು ಸಿಹಿ ಸುದ್ದಿ ತೊಗೊಂಬರಲಿ, ನಿಮ್ಮ ನೀರನ್ನು ನಾವು ಮುಟ್ಟಲ್ಲ ಅಂತ. ಯಾಕೆಂದರೆ ನಾವು ಚಿತ್ರರಂಗದವರು ಒಂದು ಸಿನಿಮಾ ಬಂದರೆ ನಾವು ಸ್ವಾಗತ ಮಾಡಿ, ತಮಿಳ್ ಸಿನಿಮಾ ಅವ್ರದ್ದು ಕೂಡ ನಾವು ವಿಜಯೋತ್ಸವ ಮಾಡಿಸಿದ್ದಾರೆ. ನಮ್ಮಲ್ಲಿ ಹೆಚ್ಚು ಕಡಿಮೆ 100-150 ಥಿಯೇಟ್ರ್ ಇಲ್ಲಿ ರಿಲೀಸ್ ಮಾಡಿದ್ರು ಕೂಡ ಕನ್ನಡ ಇಂಡಸ್ಟ್ರಿಯಲ್ಲಿ ಅವರ ಗೌರವ ಕೊಟ್ಟು ಇಲ್ಲಿ ಅವ್ರನ್ನ ಸಿನಿಮಾಗಳನ್ನ ಗೆಲ್ಲಿಸ್ತೀವಿ. ಆದರೆ ನೀವು ಮಾಡ್ತಾ ಇರೋದೇನು? ಪದೇ ನಮ್ಮ ಕನ್ನಡಿಗರನ್ನ ಕಣಿತೀರಾ, ಕಲಾವಿದರನ್ನ ದೂರವಾಗಿ ನೋಡ್ತೀರಾ. ಇದು ಖಂಡಿತ ನಾವು ಖಂಡಿಸ್ತೀವಿ.
ವಿಜಯ್ ಅವರು ಬರಬೇಕಾದ್ರೆ 3ನೇ ತಾರೀಕು ಬರಬೇಕಾದ್ರೆ ನಮ್ಮ ಕರ್ನಾಟಕಕ್ಕೆ ಒಂದು ಸಿಟಿ ತಗೊಂಬನ್ನಿ, ನಮ್ಮ ನೀರು ಮುಟ್ಟಲ್ಲ ಅಂತ ಒಂದು ಭರವಸೆ ಕೊಟ್ಟರೆ ಮಾತ್ರ ನಾವು ನಿಮಗೆ ಪಕ್ಷದ ಅಧ್ಯಕ್ಷರು ನಿರ್ಮಲಾ ಹೇಳ್ಕೊಂಡಿದ್ದಾರೆ. ಸೊ ಅವ್ರ ಜೊತೆಗೆ ಯಾವ ಥರ ಖಂಡಿತ ನಾವು ಅವರ ಅಂಗಸಂಸ್ಥೆ ಆಗಿರೋದ್ರಿಂದ ನಾವು ಕೂಡ ಅವರು ಯಾವ ಕರೆದ್ರೂ ಕೂಡ ಜೊತೆಗಿರ್ತೀವಿ. ಪೋಷಕ ಕಲಾವಿದರ ಸಂಘ ಇರ್ಬೋದು, ಒಕ್ಕೂಟ ಇರ್ಬೋದು, ಕರ್ನಾಟಕ ವಾಣಿಜ್ಯ ಮಂಡಳಿ ಇರ್ಬೋದು, ನಿರ್ಮಾಪಕ ಸಂಘ, ನಿರ್ದೇಶಕರ ಸಂಘ, ಯಾವುದೇ ಸಂಘದ ಕರೆದ್ರೂ ನಾವು ಪೋಷಕ ಕಲಾವಿದರ ಸಂಘರು ಜೊತೆಯಾಗಿ ನಿಲ್ತೀವಿ. ಕಾವೇರಿ ನಮ್ಮದು ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಗಂಡಸಿ ಸದಾನಂದ ಸ್ವಾಮಿ, ಕರ್ನಾಟಕ ಚಲನಚಿತ್ರ ಪೋಷಕ ಕಲಾವಿದರ ಸಂಘದ ಗೌರವಾಧ್ಯಕ್ಷ.